ವೀಕ್ಷಕರೇ, ನ್ಯೂಸ್ ಲೆನ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಕರ್ನಾಟಕದಲ್ಲಿ 6 ಮಂದಿ ನಕ್ಸಲೀಯರ ಶರಣಾಗತಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. 6 ಮಂದಿ ನಕ್ಸಲೀಯರು ಚಿಕ್ಕಮಗಳೂರಿನ DC ಕಚೇರಿಯಲ್ಲಿ ಶರಣಾಗಲು ಮೊದಲಿಗೆ ನಿರ್ಧರಿಸಲಾಗಿತ್ತು. ಏಕಾಏಕಿ ಅದನ್ನು ಬದಲಿಸಿ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ನಕ್ಸಲೀಯರು ಇಂದು ಶರಣಾಗಿದ್ದಾರೆ. ಮುಂಡಗಾರು ಲತಾ, ವನಜಾಕ್ಷಿ, ಮಾರೆಪ್ಪ, ಅರೋಲಿ, ಕೆ ವಸಂತ, TN ಜೀಶಾ, ಸುಂದರಿ ಕತ್ಲೂರು ಇವರೇ 6 ಮಂದಿ ಸರೆಂಡರ್ ಆಗಿರುವ ನಕ್ಸಲರು. ನಕ್ಸಲೀಯ ಚಟುವಟಿಕೆ ತ್ಯಜಿಸಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಸರ್ಕಾರ ಇವರಿಗೆ ಕರೆ ನೀಡಿತ್ತು. ನಮ್ಮನ್ನು ಗೌರವಯುತವಾಗಿ ನಡೆಸಿಕೊಳ್ಳಬೇಕು, ತ್ವರಿತ ವಿಚಾರಣೆ ಮಾಡಬೇಕು, ವಿಕ್ರಮ್ ಗೌಡ ಎನ್ಕೌಂಟರ್ ತನಿಖೆ ಆಗಬೇಕು ಮುಂತಾದ ಬೇಡಿಕೆಗಳನ್ನು ನಕ್ಸಲರು ಇರಿಸಿದ್ದರು. ಆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಿದ ಬಳಿಕ ನಕ್ಸಲರು ಶರಣಾಗತಿಗೆ ಸಿದ್ಧರಾದರು. ಶರಣಾಗತಿಯಾದ ನಕ್ಸಲರಿಗೆ ಪ್ಯಾಕೇಜೊಂದನ್ನು ಕೂಡ ಸರ್ಕಾರ ಸಿದ್ಧಪಡಿಸಿದೆ. ಕರ್ನಾಟಕ ನಕ್ಸಲೀಯ ಮುಖಂಡ ವಿಕ್ರಮ್ ಗೌಡನನ್ನು ನಕ್ಸಲ್ ನಿಗ್ರಹ ದಳದ ಎನ್ಕೌಂಟರ್ನಲ್ಲಿ ಪೊಲೀಸರು ಕೊಂದು ಹಾಕಿದ್ದರು. ಉಡುಪಿಯ ಹೆಬ್ರಿಯ ಪೀತಬೈಲು ಗ್ರಾಮದಲ್ಲಿ ಕಳೆದ ನವೆಂಬರ್ 18ರಂದು ಈ ಕಾರ್ಯಾಚರಣೆ ನಡೆದಿತ್ತು. ವಿಕ್ರಮಗೌಡನದ್ದು ನಕಲಿ ಎನ್ಕೌಂಟರ್ ಎನ್ನುವುದು ಕೆಲವರ ವಾದವಾಗಿದೆ. ಜಯಂತಗೌಡ ಎಂಬುವರ ಮನೆಯಲ್ಲಿ ಅಡಗಿದ್ದ ನಕ್ಸಲೀಯರ ಮೇಲೆ ಪೊಲೀಸರು ದಾಳಿ ನಡೆಸಿದಾಗ ವಿಕ್ರಮಗೌಡ ಹತನಾಗಿದ್ದ. ವಿಕ್ರಮಗೌಡ ಸಾವಿನಿಂದ ನಕ್ಸಲೀಯ ಚಟುವಟಿಕೆ ಇನ್ನಷ್ಟು ಬಿರುಸಾಗುತ್ತದೆ ಎಂದು ಭಾವಿಸಲಾಗಿತ್ತು. ಆದರೆ 6 ನಕ್ಸಲರ ಶರಣಾಗತಿಯಿಂದ ರಾಜ್ಯದಲ್ಲಿ ನಕ್ಸಲೀಯ ಚಟುವಟಿಕೆಗೆ ಫುಲ್ ಸ್ಟಾಪ್ ಬಿದ್ದು ಸುಖಾಂತ್ಯ ಕಂಡಿದೆ. ನಕ್ಸಲೀಯರು ಎಂದರೆ ಯಾರು? ಅವರು ಏತಕ್ಕಾಗಿ ಸಮಾಜದಿಂದ ದೂರವಾಗಿ ಅರಣ್ಯಗಳಲ್ಲಿ, ಘಟ್ಟಗಳಲ್ಲಿ ಅಡಗಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ನಡೆಸುತ್ತಾರೆ? ನಕ್ಸಲ್ ಬಂಡಾಯ ಶುರುವಾಗಿದ್ದು ಹೇಗೆ? ಮುಂತಾದ ವಿಷಯಗಳನ್ನು ಈಗ ತಿಳಿಯೋಣ. ಸುಮಾರು 50 ವರ್ಷಗಳ ಹಿಂದೆ ಮಾವೋವಾದಿಗಳ ಸಶಸ್ತ್ರ ದಂಗೆಗೆ ಪ್ರೇರಕ ಶಕ್ತಿ ಪಶ್ಚಿಮ ಬಂಗಾಳ ಸಣ್ಣೂರು ನಕ್ಸಲ್ಬರಿಯಲ್ಲಿ ಭುಗಿಲೆದ್ದ ಸಶಸ್ತ್ರ ದಂಗೆ ಮಾವೋವಾದಿ ಚಳುವಳಿಯ ರೂಪದಲ್ಲಿ ಭಾರತದ ಭೂಭಾಗವನ್ನು ಆಕ್ರಮಿಸಿತ್ತು. ನಕ್ಸಲ್ಬರಿಯ ರೈತರು ಚಹಾ ತೋಟಗಳಲ್ಲಿ ಮತ್ತು ದೊಡ್ಡ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಭೂಮಾಲೀಕರಿಂದ ಮತ್ತು ಲೇವಾದೇವಿಗಾರರಿಂದ ನಿರಂತರ ಶೋಷಣೆಗೆ ಅವರು ಗುರಿಯಾಗಿದ್ದರು. 1967 ಮಾರ್ಚ್ 25ರಂದು ಗ್ರಾಮದ ರೈತನೊಬ್ಬ ತನ್ನಿಂದ ಅಕ್ರಮವಾಗಿ ಕಿತ್ತುಕೊಂಡ ಜಾಗದಲ್ಲಿ ಉಳುಮೆಗೆ ಯತ್ನಿಸಿದ್ದ. ಆಗ ಭೂಮಾಲೀಕ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ. ಭೂಮಾಲೀಕರ ಶೋಷಣೆಯಿಂದ ರೊಚ್ಚಿಗೆದ್ದ ರೈತರು ಕ್ರಾಂತಿಕಾರಿ ಹೆಜ್ಜೆಯನ್ನು ತುಳಿದರು. ನಕ್ಸಲ್ಬರಿ ಕೇವಲ ಊರಿನ ಹೆಸರಾಗಿ ಉಳಿಯದೆ ಕ್ರಾಂತಿಕಾರಿ ಮಾರ್ಗವೊಂದರ ಸಂಕೇತವಾಗಿ ದೇಶ ತುಂಬ ಸಂಚಲನ ಉಂಟು ಮಾಡಿತು. ಶೋಷಿತ ಸಮುದಾಯಗಳ ಯುವಕರನ್ನು ಬಡಿದೆಬ್ಬಿಸಿತು. ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದವರನ್ನು ನಕ್ಸಲೀಯರು ಎಂದು ಕರೆಯಲಾಯಿತು. ಭೂಮಾಲೀಕರಿಂದ ನಿರಂತರ ಶೋಷಣೆಯಿಂದ ಮಡುಗಟ್ಟಿದ್ದ ಆಕ್ರೋಶವು ಭುಗಿಲೆದ್ದ ಸಮಯವದು. ಮಾವೋವಾದಿ ಚಳುವಳಿಯ ಹರಿಕಾರ ಚಾರು ಮಜುಮ್ದಾರ್ ನೇತೃತ್ವದ ಕ್ರಾಂತಿಕಾರಿ ಕಮ್ಯುನಿಸ್ಟ್ ಕಾರ್ಯಕರ್ತರು ಹಳ್ಳಿಗಳಲ್ಲಿ ತಿರುಗಾಡಿ ಈ ಹೋರಾಟಕ್ಕೆ ಶಕ್ತಿ ತುಂಬಿದರು. ಅಂದು 1967ರ ಮಾರ್ಚ್ ತಿಂಗಳು ಜಮೀನ್ದಾರರ ವಶದಲ್ಲಿದ್ದ ಶೋಷಿತರ ಭೂಮಿಯನ್ನು ಸುತ್ತುವರಿದ ಗುಂಪು ಅಲ್ಲಿ ಕೆಂಬಾವಟ ನೆಟ್ಟು ಬೆಳೆಯನ್ನೆಲ್ಲ ನಾಶ ಮಾಡಿತು. ಭೂಮಾಲೀಕರ ತಿಜೋರಿಯಲ್ಲಿದ್ದ ದಾಖಲೆಗಳನ್ನು ವಶಪಡಿಸಿಕೊಂಡು ಸುಟ್ಟು ಹಾಕಿತು. ಮುಂದಿನ 50 ವರ್ಷಗಳಲ್ಲಿ ನಕ್ಸಲೀಯರ ಸಶಸ್ತ್ರ ಬಂಡಾಯ ಮತ್ತು ಪೊಲೀಸರ ಕಾರ್ಯಾಚರಣೆಗಳಲ್ಲಿ ರಕ್ತ ದೋಕುಳಿಯೇ ಹರಿಯಿತು. ಕರ್ನಾಟಕದಲ್ಲಿ ನಕ್ಸಲೀಯ ಚಟುವಟಿಕೆಗೆ ಬ್ರೇಕ್ ಬಿದ್ದಿರಬಹುದು. ಆದರೆ ಇನ್ನು ಕೆಲವು ರಾಜ್ಯಗಳಲ್ಲಿ ನಕ್ಸಲೀಯರ ಸಶಸ್ತ್ರ ಬಂಡಾಯ ಜೀವಂತವಾಗಿ ಉಳಿದಿದೆ. ಛತ್ತೀಸ್ಗಢದಲ್ಲಿ ಭದ್ರತಾ ಸಿಬ್ಬಂದಿ ಪ್ರಯಾಣಿಸುತ್ತಿದ್ದ ಕಾರನ್ನು ನಕ್ಸಲೀಯರು ಐಡಿಯಿಂದ ಸ್ಫೋಟಿಸಿ 9 ಭದ್ರತಾ ಸಿಬ್ಬಂದಿ ಹತರಾದ ಘಟನೆ ಕಳೆದ ಸೋಮವಾರ ಸಂಭವಿಸಿದೆ. ನಕ್ಸಲರ ವಿರುದ್ಧ ಭದ್ರತಾ ಸಿಬ್ಬಂದಿಯ ಜಂಟಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿ ವಾಪಸ್ಸು ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಈ ಕಾರ್ಯಾಚರಣೆಯಲ್ಲಿ 4 ನಕ್ಸಲರು ಹತರಾಗಿದ್ದರು. ಹಿರಿಯ IPS ಅಧಿಕಾರಿ ಮತ್ತು ಲೇಖಕ ವಿನೀತ್ ಅಗರ್ವಾಲ್ ನಕ್ಸಲರ ಕಥೆಯನ್ನಾಧರಿಸಿದ ಪುಸ್ತಕವೊಂದನ್ನು ಬರೆದಿದ್ದಾರೆ. ನಕ್ಸಲ್ವಾದ ಮತ್ತು ಭಯೋತ್ಪಾದನೆಯ ನಡುವಿನ ವ್ಯತ್ಯಾಸ ಸಣ್ಣ ಗೆರೆಯನ್ನು ಅವರು ಬಣ್ಣಿಸಿದ್ದಾರೆ. ನಕ್ಸಲ್ವಾದ ಹಿಂಸಾತ್ಮಕ ವರ್ಗ ಸಂಘರ್ಷ. ನಕ್ಸಲರು ನಾಗರಿಕರ ಜೀವ ತೆಗೆಯುವುದಿಲ್ಲ, ಆದರೆ ಭಯೋತ್ಪಾದಕರು ಬಾಂಬ್ ಸ್ಫೋಟಗಳ ಮೂಲಕ ಜನರ ಜೀವ ತೆಗೆಯುತ್ತಾರೆಂದು ಹೇಳಿದ್ದರು. ಅವರ ಮಾತು ಅಕ್ಷರಶಃ ನಿಜ. ನಕ್ಸಲರು ವ್ಯವಸ್ಥೆಯ ವಿರುದ್ಧ ಸೆಳೆದೆದ್ದು ಹೋರಾಟ ಮಾಡುತ್ತಾರೆ ಹೊರತು ಜನರ ಜೀವವನ್ನು ತೆಗೆಯುವುದಿಲ್ಲ. ಕರ್ನಾಟಕ ಮಾದರಿಯಲ್ಲಿ ಇತರೆ ರಾಜ್ಯಗಳು ನಕ್ಸಲರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡುವುದು ಅತಿ ಮುಖ್ಯವಾಗಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದ.